ಇನ್ನು ಕಿತ್ತೂರು ಕರ್ನಾಟಕ ಶಾಸಕರ ವಿಶ್ವಾಸವನ್ನ ಪಡೆಯೋದಕ್ಕೆ ಈಗ ಸರ್ಕಸ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೆದಿದೆ. ಕಿತ್ತೂರು ಕರ್ನಾಟಕ ಭಾಗದ ಶಾಸಕರನ್ನ ವಿಶ್ವಾಸ ಪಡೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಈಗ ಸರ್ಕಸ್ ಮಾಡಿರೋದು. ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ. ಡಿಸಿಎಂ ಪರಮೇಶ್ವರ್, ಯುಟಿ ಖಾದರ್, ಸತೀಶ್ ಜಾರಕಿಹೊಳಿ, ಇದರ ಜೊತೆಗೆ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಕಿತ್ತೂರು ಕರ್ನಾಟಕ ಭಾಗದ 7 ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಂಸದರು, ಪರಿಷತ್ನ ಸದಸ್ಯರಿಗೆ ಡಿನ್ನರ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಯಾಕಂದ್ರೆ ಸಚಿವ ಸಂಪುಟದಲ್ಲಿ ಈಗ ಅವಕಾಶ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗೋದಿಲ್ಲ. ಅಸಮಾಧಾನ ಆದರೂ ಕೂಡ ಬಂದ್ಬಿಟ್ರೆ ಏನು ಮಾಡಬೇಕು? ಹಾಗಾದ್ರೆ ಈ ರೀತಿಯಲ್ಲೇ ಕೂಡ ಅವರ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ ಅವರ ವಿಶ್ವಾಸವನ್ನ ಪಡ್ಕೊಳ್ಬೇಕು ಅಂತ ಮುಖ್ಯಮಂತ್ರಿಗಳು ನಿರ್ಧಾರವನ್ನ ಮಾಡಿಕೊಂಡಿರೋದು. ಅದರಂತೆ ಆ ಭಾಗದಲ್ಲಿರುವಂಥ ಮಾಜಿ ಶಾಸಕರು, ಸಂಸದರು, ಇದರ ಜೊತೆಗೆ ಹಾಲಿ ಸಂಸದರು, ಇನ್ನು ಪರಿಷತ್ನ ಸದಸ್ಯರು ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ವಿಶ್ವಾಸವನ್ನು ಪಡ್ಕೊಂಡು ಇದರ ಜೊತೆಗೆ ಒಂದಷ್ಟು ಚರ್ಚೆಯನ್ನು ಮಾಡಿರ್ತಾರೆ, ಭರವಸೆ ಕೊಟ್ಟಿರ್ತಾರೆ. ಮುಂಬರುವಂಥ ದಿನದಲ್ಲಿ ಈ ರೀತಿಯಾಗಿ ಅವಕಾಶವನ್ನು ಮಾಡಿಕೊಡ್ತೀವಿ, ಇದರ ಜೊತೆಗೆ ಅವಕಾಶ ಯಾರಿಗೆ ಕೊಡಬೇಕು, ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಯಾರಿಗೆ ಸಿಗುತ್ತೆ, ಎಲ್ಲದಕ್ಕೂ ಕೂಡ ಅವಕಾಶವನ್ನು ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್ ಪಾಟೀಲ್, ನೋಡ್ತಾ ಇದ್ದೀವಿ ನಿನ್ನೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೆದಿದೆ. ಎಲ್ಲರ ವಿಶ್ವಾಸವನ್ನ ಪಡ್ಕೊಳ್ಳುವಂತ ಸರ್ಕಸ್ ಆಗಿದೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ? ಹೌದು ಶಿವಕುಮಾರ್, ಏನು ಬೆಳಗಾವಿಯಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಉತ್ತರ ಕರ್ನಾಟಕದ 20 ಹೆಚ್ಚಿನ ಶಾಸಕರಿಗೆ ಒಂದು ಡಿನ್ನರ್ ಪಾರ್ಟಿಯನ್ನು ನೀಡಿದ್ರು. ಯಾಕಂದ್ರೆ ಪ್ರಮುಖವಾಗಿ ಅವರ ಸರ್ಕಾರ ಬಂದು ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈಗ 1 ತಿಂಗಳು ಕಳೆದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಿತ್ತೂರು ಕರ್ನಾಟಕದಲ್ಲಿ ಭಾಗದಲ್ಲಿರುವಂತಹ ಎಲ್ಲ ಶಾಸಕರಿಗೆ ಡಿನ್ನರ್ ಪಾರ್ಟಿ ನೀಡಿ ಅವರ ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಊಟವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ಪ್ರಮುಖವಾಗಿ ಇನ್ನಾದ್ರೂ ಸಹ ಡಿ ಕೆ ಶಿವಕುಮಾರ್ ಅವರು ವಿರುದ್ಧ ಇದ್ದಂತಹ ಶಾಸಕರು ನನ್ನ ಪರವಾಗಿರಲಿ, ಇನ್ನು ಉಳಿದಂತಹ 2 ವರ್ಷದಲ್ಲಿ ಒಳ್ಳೆ ಆಡಳಿತ ಕೊಡಬೇಕು. ಅಷ್ಟೇ ಅಲ್ಲದೆ ಇಲ್ಲಿವರೆಗೂ ಸಿದ್ದರಾಮಯ್ಯನವರ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಅಂತೇಳಿ 2 ಬಣಗಳಾಗಿ ಗುರುತಿಸಿಕೊಂಡಂತಹ ಶಾಸಕರು ನನ್ನನ್ನ ಬೆಂಬಲ ಮಾಡಬೇಕು, ಬೆಂಬಲ ಮಾಡಿ ಒಳ್ಳೆ ಆಡಳಿತಕ್ಕೆ ನನಗೆ ಹಾದಿ ಮಾಡಿ ಕೊಡ್ಬೇಕಂತೇಳಿ ಅವರು ಒಂದು ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರು. ಅದೇ ತರನಾಗಿ ಮುಂದೆ ಬರುವಂತಹ ಏನು ಚುನಾವಣೆ ಆಗಿರ್ಬೋದು, ಒಂದು ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಪಕ್ಷವನ್ನ ಯಾವ ತರನಾಗಿ ಸಂಘಟನೆ ಮಾಡ್ಬೇಕಂತೇಳಿ ಆ ನಿಟ್ಟಿನಲ್ಲೂ ಸಹ ಡಿ ಕೆ ಶಿವಕುಮಾರ್ ಆ ಉನ್ನತ ಮಟ್ಟದ ಏನು ಒಂದು ಡಿನ್ನರ್ ಒಂದು ಪಾರ್ಟಿ ಇತ್ತು, ಆ ಡಿನ್ನರ್ ಪಾರ್ಟಿಯಲ್ಲಿ ಎಲ್ಲ ಶಾಸಕರಿಗೆ ಒಂದು ಮಾತು ಹೇಳ್ತಾರೆ. ಅದೇ ತರನಾಗಿ ಮುಂದಿನ ದಿನಗಳಲ್ಲಿ ನನ್ನ ಬೆಂಬಲಕ್ಕೆ ನಿಂತುಕೊಳ್ಳಿ, ಅದೇ ತರನಾಗಿ ಈ ಬೇಸಿಗೆ ಕಾಲದಲ್ಲಿ ಬರುವಂತಹ ಬೆಳೆ ಪರಿಹಾರ ಇರಬಹುದು, ಅದಕ್ಕೆ ನಾನು ಒತ್ತಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಶಿವಕುಮಾರ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.